ಹಾಯ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಸುಮಾ ವಿ ಚಾನಲ್. ನಾನಿವತ್ತು ಮದ್ದು ರೋಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ. 1 ಬೌಲಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು, ಎಳ್ಳು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ನೀರು ಬಿಡೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬೇಗನೆ ನೀರು ಬಿಡುತ್ತೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ನೀರು ಬಿಟ್ಟಿದೆ ಈರುಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಬೌಲಷ್ಟು ಚಿಕ್ಕ ಬೌಲಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎರಡು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತೀನಿ. 1 ಬೌಲು ಸಣ್ಣ ರವೆ, 2 ಬೌಲಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಮೈದಾ ಯೂಸ್ ಮಾಡಿದ್ದೀನಿ. ಅದು ಸ್ಕಿಪ್ ಆಗಿದೆ ಇಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಕೆಂಪು ಖಾರ ಯೂಸ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ, ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೊಳ್ಳಿ. ನಾದ್ಕೊಳ್ಳಿ ಆಯಿತಾ. ಒಟ್ಟಿಗೆ ನೀರು ಹಾಕಬೇಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಈ ಹಿಟ್ಟನ್ನ. ಚಪಾತಿ ಹಿಟ್ಟಿನ ಅದಕ್ಕೆ ಆಗಬೇಕಿಟ್ಟು ಆ ಥರ ಕಲಿಸ್ಕೊಳ್ಳಿ. ನೀರು ಹಾಕ್ಕೊಂಡು ಒಟ್ಟಿಗೆ ನೀರು ಹಾಕಬೇಡಿ. ಚೆನ್ನಾಗಿ ನಾದ್ಕೊಳ್ಬೇಕು ಈ ಹಿಟ್ಟು, ಅಂದರೆ ಚೆನ್ನಾಗಿ ಬರ್ತವೆ ಮದ್ದು ರೋಡೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಯಿತಾ. ನೋಡಿ, ಟ್ರೈ ಮಾಡಿ. ನೋಡಿ, ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ಇವಾಗ ಒಂದು 5 ಮಿನಿಟ್ಸ್ ಅಷ್ಟು ನೆನೆಯಕ್ಕೆ ಬಿಡ್ತೀನಿ ಹಿಟ್ಟನ್ನ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟು ನೆಂದಿದೆ. ರೌಂಡ್ ಶೇಪಲ್ಲಿ ಒಂದು 3-4ನ ಮಾಡಿ ಇಟ್ಕೊತಾ ಇದ್ದೀನಿ ಸೈಡು. ತಟ್ಟಕ್ಕೆ ಈಸಿ ಆಗುತ್ತೆ ಅಂತ. ಕೈಗೆ ಹಿಟ್ಟೇನು ಇದು ಎಣ್ಣೆ ಏನು ಹಚ್ಕೊಳ್ಳೋದು ಬೇಡ, ಹಾಗೆ ಮಾಡ್ಕೊಳ್ಬೋದು ರೌಂಡಾಗಿ. ಉಂಡೆ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ ಮೇಲೆ. ಇವಾಗ ಒಂದೊಂದೇ ತಟ್ಕೊತೀನಿ ಮದ್ದು ರೋಡೆನ. ಇದೇ ಥರ ನಾನು 1-2 ತಟ್ಟಿಟ್ಕೊತೀನಿ. ನೋಡಿ ಹೇಗೆ ನೀಟಾಗಿ ಕೈಗೆ ಬರುತ್ತೆ ಅಂತ. ಅದೇ ಪ್ಲಾಸ್ಟಿಕ್ ಶೀಟಲ್ಲೇ ನಾನು ಒಂದು 3 ಮದ್ದು ರೋಡೆನ ತಟ್ಕೊಂಡು ಇಟ್ಕೊತೀನಿ.
ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಸ್ವಲ್ಪ ಹಿಟ್ಟಾಕಿ ನೋಡ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾವೇನು ವಡೆನ ತಟ್ಕೊಂಡಿದ್ವೋ ಮದ್ದೂರು ವಡೆನ ಎಣ್ಣೆಯಲ್ಲಿ ಬಿಟ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕರೀರಿ, ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವೀಡಿಯೋಸ್ನ ಫುಲ್ಲಾಗಿ ನೋಡಿ ಆಯಿತಾ. ಇವಾಗ ತಿರ್ವಾಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಕರ್ಕೊಳ್ಳಿ ಆಯಿತಾ. ಕ್ರಿಸ್ಪಿಯಾಗೂ ಇರುತ್ತೆ. ನಿಮಗೆ ಇಲ್ಲ ಕ್ರಿಸ್ಪಿನೆಸ್ ಬೇಡ ಅಂದರೆ ರವಾನ ಕಡಿಮೆ ಹಾಕಿ ಮೈದಾ ಹಿಟ್ಟು ಜಾಸ್ತಿ ಹಾಕಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ವಾ, ಇದು ಒನ್ ಡೇ ಸ್ನ್ಯಾಕ್ಸ್ ಆಗುತ್ತೆ. ನೀವು ಕೊಬ್ಬರಿ ಚಟ್ನಿ ಜೊತೆ ಆದರೂ ತಿನ್ಬೋದು ಅಥವಾ ಟೊಮೆಟೊ ಸಾಸ್ ಜೊತೆನಾದರೂ ತಿನ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಟ್ರೈ ಮಾಡಿ. ಈ ಬಬಲ್ಸು ಸ್ಟಾಪ್ ಆಗುತ್ತೆ, ನಿಧಾನವಾಗಿ ಸ್ಟಾಪ್ ಆದಮೇಲೆ ತೆಕ್ಕೊಂಡ್ಬಿಡಿ ಇದನ್ನು. ಇವಾಗ ನೋಡಿ ಮದ್ದೂರು ವಡೆ ರೆಡಿ ಆದವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ಲೀಸ್ ನಾ ಹೇಳಿದ್ದು ಮರಿಬೇಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ ಫುಲ್ಲಾಗಿ. ಥ್ಯಾಂಕ್ ಯು.